ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಒಂದು ನಿಮಿಷ ಯೋಚನೆ ಮಾಡಿ. ನಮ್ಮ ಮನೆಯಲ್ಲಿರೋ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ವಸ್ತು ಕೆಟ್ಟೋಗೋ ಮುಂಚೆ ಅದು ನಮಗೆ ಏನಾದರೂ ಒಂದು ಸಣ್ಣ ಸುಳಿವಾದರೂ ನೀಡುತ್ತಲ್ವಾ? ಹಾಗೆ ನಮ್ಮ ಈ ಅದ್ಭುತವಾದ ದೇಹ ಕೂಡ ತನ್ನ ಒಳಗೆ ಏನಾದರೂ ಸಣ್ಣ ಏರ್ಪೇರಾದಾಗ ಅದು ಸಹ ನಮಗೆ ಕೆಲವೊಂದು ರಹಸ್ಯ ಸಂಕೇತಗಳನ್ನ ಅದು ನೀಡ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಕೆಲಸದ ಒತ್ತಡದಲ್ಲಿ ಈ ಸಣ್ಣ ಬದಲಾವಣೆಗಳನ್ನ ನಾವು ಮಾಮೂಲಿ ಬಿಡು ಅಂದ್ಬಿಟ್ಟು ನಿರ್ಲಕ್ಷಿಸ್ತಾ ಇರ್ತೀವಿ. ಆದರೆ ನೆನ್ಪಿಡಿ, ಈ ಪುಟ್ಟ ಲಕ್ಷಣಗಳೇ ಮುಂದೆ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಕಾಡಬಹುದು. ಇವತ್ತಿನ ವಿಡಿಯೋನಲ್ಲಿ ನಾವು ನಮ್ಮ ದೇಹ ನೀಡೋ ಅಂತಹ 9 ಪ್ರಮುಖ ಎಚ್ಚರಿಕೆಗಳಾದರೂ ಯಾವುದು, ಅದನ್ನು ಸರಳವಾಗಿ ನಾವು ಮನೆಯಲ್ಲೇ ಹೇಗೆ ಸರಿಪಡಿಸ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನಾವು ತಿಳಿಯೋಣ. ವಿಡಿಯೋ ಕೊನೆಯಲ್ಲಿ ಒಂದು ವಿಶೇಷ ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಹಾಗಾಗಿ ಮಿಸ್ ಮಾಡದೆ ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೋಡಿ. ನಿಮಗೆ ಯಾವಾಗಲೂ ಮೂಗು ಕಟ್ಟಿದಂತೆ ಅಥವಾ ತಲೆ ಭಾರ ಅನ್ನಿಸ್ತಾ ಇದೆಯಾ? ಇದು ಬರೀ ನೆಗಡಿಯಲ್ಲ, ಇದು ನಿಮ್ಮ ಸೈನಸ್ ಭಾಗದಲ್ಲಿ ಸೋಂಕಾಗಿರೋ ಸಂಕೇತ ಇರ್ಬೋದು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ದಿನಕ್ಕೆ 2 ಬಾರಿ ನೀವು ಬಿಸಿನೀರಿನ ಆವಿ ಸ್ಟೀಮನ್ನು ತೆಗೆದುಕೊಳ್ಳಿ. ಹಾಗೆಯೇ ನೀವು ಯಾವಾಗಲೂ ಒಂದು ಸ್ವಲ್ಪ ಉಗುರು ಬೆಚ್ಚನ ನೀರನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರು ಬೆಳಗ್ಗೆ ಇದ್ದಾಗ ಸುಸ್ತು ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಿಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆಗಿರ್ಬೋದು. ಇದು ರಕ್ತಹೀನತೆಗೆ ದಾರಿ ಮಾಡಿಕೊಡ್ಬೋದು. ಇದಕ್ಕೆ ಪರಿಹಾರ ಏನು ಅಂದರೆ, ಆಹಾರದಲ್ಲಿ ಪಾಲಕ್ ಸೊಪ್ಪು, ಬೀಟ್ರೂಟ್ ಮತ್ತು ಒಣದ್ರಾಕ್ಷಿ ಅಥವಾ ಖರ್ಜೂರವನ್ನು ನೀವು ಹೆಚ್ಚಾಗಿ ಬಳಸೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ತಣ್ಣಗಿರೋದು ಅಥವಾ ಬಿಸಿಯಾದ ಪದಾರ್ಥ ನೀವು ತಿಂದಾಗ ಹಲ್ಲುಗಳಲ್ಲಿ ಸೆಳೆತ ಕಾಣಿಸ್ತಾ ಇದೆಯಾ? ಹಾಗಾದರೆ ನಿಮ್ಮ ದೇಹ ಎಚ್ಚರಿಸ್ತಾ ಇದೆ, ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿದೆ ಅಂತ. ಸೊ ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಕ್ಯಾಲ್ಸಿಯಂ ಹೆಚ್ಚಾಗಿರೋ ಆಹಾರವನ್ನು ತಿನ್ನಬೇಕಾಗುತ್ತೆ. ಯಾವುದಲ್ಲಿರುತ್ತೆ? ಹಾಲು, ಮೊಸರು, ರಾಗಿ ಮತ್ತು ಎಳ್ಳಿನಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಕ್ಯಾಲ್ಸಿಯಂ. ಈ ಆಹಾರಗಳನ್ನ ನೀವು ಪ್ರತಿದಿನ ನಿಮ್ಮ ಡಯಟಲ್ಲಿ ಸೇರಿಸಿ. ಚಳಿಗಾಲ ಇಲ್ಲ ಆದ್ರೂ ನಿಮ್ಮ ತುಟಿ ಅಥವಾ ತುಟಿಯ ಮೂಲೆಗಳು ಒಡಿತಾ ಇದ್ದರೆ ನಿಮ್ಮ ದೇಹ ನಿಮ್ಮನ್ನು ಎಚ್ಚರಿಸ್ತಾ ಇದೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ದೇಹದಲ್ಲಿ ಅಂತ. ಇದಕ್ಕೆ ಪರಿಹಾರ ಏನು ಅಂದರೆ, ಡೈರಿ ಉತ್ಪನ್ನಗಳು ಹಾಗೆಯೇ ಮೊಟ್ಟೆ, ಧಾನ್ಯಗಳನ್ನ ನೀವು ನಿಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಉಗುರುಗಳು ಈಸಿಯಾಗಿ ಕಟ್ ಆಗ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ಬಯೋಟಿನ್ ಅನ್ನೋ ಪೋಷಕಾಂಶದ ಅವಶ್ಯಕತೆ ಇದೆ ಅಂತ. ಇದಕ್ಕೆ ಪರಿಹಾರ ಏನು ಅಂದರೆ, ಬಾದಾಮಿ, ಶೇಂಗಾ ಮತ್ತು ಗೆಣಸು ತಿನ್ನೋದ್ರಿಂದ ಉಗುರುಗಳು ಮತ್ತು ಕೂದಲು ತುಂಬಾ ಆರೋಗ್ಯವಾಗಿರುತ್ತೆ. ನಿದ್ದೆ ಬರ್ತಾ ಇಲ್ಲ ಆದ್ರೂ ನಿಮಗೆ ಪದೇ ಪದೇ ಆಕ್ಲಿಕ್ಕೆ ಬರ್ತಾ ಇದ್ದರೆ ನಿಮ್ಮ ದೇಹಕ್ಕೆ ಅಥವಾ ಬ್ರೈನ್ಗೆ ಸರಿಯಾದ ಪ್ರಮಾಣದ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರ ಏನು ಅಂದರೆ, ದಿನಕ್ಕೆ ಒಂದು 10 ನಿಮಿಷ ಆದರೂ ನೀವು ಪ್ರಾಣಾಯಾಮ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆಯೇ ಆಗಾಗ ನೀವು ಶುದ್ಧ ಗಾಳಿಯಲ್ಲಿ ಓಡಾಡಿ. ಸಮ್ಮರಲ್ಲೂ ನಿಮ್ಮ ಕೈಕಾಲುಗಳು ಐಸಂತೆ ತಣ್ಣಗೆ ಕೊರಿತಾ ಇದೆಯಾ? ಹಾಗಾದರೆ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಪ್ರತಿದಿನ ಒಂದು 20 ನಿಮಿಷ ನೀವು ಫಾಸ್ಟಾಗಿ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ರಾತ್ರಿ ಮಲಗಬೇಕಾದ್ರೆ ನಿಮಗೆ ಕಾಲು ನೋವು ಅಥವಾ ಸ್ನಾಯುಗಳಲ್ಲಿ ಸೆಳೆತ ಕಾಣಿಸ್ತಾ ಇದ್ದರೆ ಅದು ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿರ್ಬೋದು. ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಪ್ರತಿದಿನ ಎಳೆ ಬಿಸಿಲಲ್ಲಿ ನೀವು ಒಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ. ಇದೇ ಅದಕ್ಕೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸಣ್ಣ ಗಾಯ ಆದ್ರೂ ಅದು ವಾಸಿಯಾಗೋಕ್ಕೆ ತುಂಬ ದಿನ ತಗೊತಾ ಇದೆಯಾ? ಹಾಗಾದರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ನಿಮ್ಮ ದೇಹ ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ನೀವು ನಿಂಬೆಹಣ್ಣು, ಕಿತ್ತಳೆ ಮತ್ತು ನೆಲ್ಲಿಕಾಯಿನ ಪ್ರತಿನಿತ್ಯ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಮ್ಮ ದೇಹ ನಮಗೆ ತುಂಬ ರೀತಿಯಲ್ಲಿ ಮುನ್ನೆಚ್ಚರಿಸ್ತಾ ಇರುತ್ತೆ, ಬಟ್ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ ಅದು ಪ್ರಾಬ್ಲಮ್ ಅಂತ. ಅದು ಯಾವಾಗ ದೊಡ್ಡದಾಗುತ್ತೋ ಆಗಲೇ ನಮಗೆ ಗೊತ್ತಾಗೋದು. ಈಗ ನಾನು ಇವತ್ತಿನ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಈ ಪಾಯಿಂಟ್ಸಲ್ಲಿ ನಿಮ್ಗೇನಾದರೂ ಆ ಲಕ್ಷಣಗಳು ನಿಮ್ಗೇನಾದ್ರು ಕಾಣಿಸ್ಕೊತಾ ಇದ್ದರೆ ಸ್ಟಾರ್ಟಿಂಗಲ್ಲೇ ನೀವು ಎಚ್ಚೆತ್ಕೊಳ್ಳಿ. ಯಾಕೆ ಅಂದರೆ, ಚಿಕ್ಕ ಪ್ರಾಬ್ಲಮ್ ಇರಬೇಕಾದ್ರೇ ನಾವು ಅದು ನೋಡಿಕೊಂಡ್ರೆ ಅದು ಅಲ್ಲಿಗೆ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಚಿಕ್ಕ ಪ್ರಾಬ್ಲಮ್ಮೇ ಅದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಫ್ರೆಂಡ್ಸ್, ಒಂದು ಸಣ್ಣ ಕಿವಿ ಮಾತು, ನಾನು ಈ ಮಾಹಿತಿ ಕೇವಲ ನಿಮ್ಮ ಅರಿವಿಗಾಗಿ ಮಾತ್ರ ಹೇಳ್ತಾ ಇರೋದು. ಸಮಸ್ಯೆ ಏನಾದರೂ ಹೆಚ್ಚಾಗಿದ್ದರೆ ದಯವಿಟ್ಟು ಒಮ್ಮೆ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ, ಅಲ್ಲಿ ಸಲಹೆ ಪಡೆಯೋದು ತುಂಬಾ ಉತ್ತಮ.
ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಅವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಇದಕ್ಕೋಸ್ಕರ ನಾನು ಹೇಳಿದೆ. ಇಂತಹ ಇನ್ನಷ್ಟು ಯೂಸ್ಫುಲ್ ಆರೋಗ್ಯ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.